ನಾನು ಬೆಳಗ್ಗೆ ಎದ್ದು ನನ್ನ ನಿತ್ಯ ಕರ್ಮನ ಮುಗಿಸ್ಕೊಂಡು ನಾನು ಈ ತರ ರೆಡಿ ಆಗಿದ್ದೆ. ಅಮ್ಮ ಅಷ್ಟರಲ್ಲಿ ಎದ್ದು ತಿಂಡಿನ ರೆಡಿ ಮಾಡ್ತಾ ಇದ್ಲು. ಅದಾದ್ಮೇಲೆ ನನಗೆ ತಿಂಡಿನ ಕೊಟ್ಲು. ನಾನು ಇವತ್ತು ಈ ದೋಸೆನ ತಿನ್ಕೊಂಡು ಇವತ್ತಿನ ದಿನನ ಸ್ಟಾರ್ಟ್ ಮಾಡಿದೆ. ಮಾಡ್ಕೊಂಡು ಇವತ್ತು ಕಾಲೇಜಿಂದ ಒಂದು ಪ್ರೆಸೆಂಟೇಶನ್ ಇತ್ತು, ಅದನ್ನ ಮುಗಿಸ್ಕೊಂಡೆ. ಅಷ್ಟರಲ್ಲಿ ನನಗೆ ಊಟಕ್ಕೆ ಟೈಮ್ ಆಯ್ತು. ಉಪ್ಸಾರು ಮುದ್ದೆನ ಮಾಡಿದ್ಲು ಅಮ್ಮ, ಅದನ್ನ ತಿನ್ಕೊಂಡು ನಾನು ಸ್ವಲ್ಪ ಊರಿಗೆ ಹೋಗ್ಬೇಕಾದ್ರೆ ಅಂಬೇಡ್ಕರ್ ಜಯಂತಿ ನಡೀತಾ ಇತ್ತು. ಅದನ್ನ ನೋಡ್ಕೊಂಡು ಅಮ್ಮನ್ನ ಕರ್ಕೊಂಡೋಗಿ ಕೊಳ್ಳೇಗಾಲದಿಂದ ಊರಿಗೆ ಬಸ್ ಹತ್ತಿಸ್ಬಿಟ್ಟು ನಾನು ಡೈರೆಕ್ಟ್ ಹೋಗಿದ್ದೆ ಶುಗರ್ ಅವ್ರ ಮನೆಗೆ. ಏಕೆ ಅಂತಂದ್ರೆ ಶುಗರ್ ಅನ್ನ ಕರ್ಕೊಂಡು ನಾನು ಬೆಂಗಳೂರಿಗೆ ಹೋಗ್ಬೇಕಿತ್ತು ಇವತ್ತು. ಅದಕ್ಕೋಸ್ಕರ ಶುಗರ್ ಅವ್ರ ಮನೆಗೆ ಹೋಗಿ ನಾನು ಶುಗರ್ನ ಎತ್ತಾಕೊಂಡು ಬೆಂಗಳೂರು ಕಡೆ ಹೊರಟೆ ಮೇಲೆ ಮಧ್ಯದಲ್ಲಿ ಒಂದು ಬ್ರೇಕ್ ನ ತಗೊಂಡು ಒಂದ್ ಲಸ್ಸಿನ ಕುಡ್ಕೊಂಡು ಆಮೇಲೆ ನಮ್ಮ ಪಯಣನ ಮುಂದುವರಿಸ್ತಾ ಬೆಂಗಳೂರಂತೂ ತಲುಪ್ತು. ಅದಾದ್ಮೇಲೆ ಹೊಟ್ಟೆ ತುಂಬಾ ಹಸಿತಾ ಇತ್ತು. ಅದಕ್ಕೋಸ್ಕರ ಒಂದು ರೊಟ್ಟಿ ಊಟನ ಮಾಡ್ಕೊಂಡು ಅಲ್ಲಿಂದ ನಾವು ನಮ್ ಪಿ ಜಿ ಕಡೆ ಹೊರಟು. ಹಂಗೋ ಹಿಂಗೋ ಬಂದು ನಾವು ನಮ್ ಪಿ ಜಿಗೆ ತಲುಪ್ತು. ಆದ್ರೆ ನಮ್ ಪಿ ಜಿಲಿ ನಮ್ ರೂಮಿಗೆ ನಮ್ ಬೆಡ್ಡಿಗೆ ಯಾರನ್ನೋ ತಗೊಬಂದು ಓನರ್ ಹಾಕಿದಾನೆ. ಅವಾಗ ನನಗೆ ಹೆಂಗ್ ಅನ್ನಿಸ್ತು ಅಂತಂದ್ರೆ, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನನಗೆ ಬೈಕ್ ಓಡಿಸಿ ಸುಸ್ತಾಗಿತ್ತು. ಅಲ್ಲಿ ಸುಮ್ನೆ ವಾದ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಬೇರೆ ರೂಮ್ ಹೋಗಿ ಮಲ್ಕೊಂಡು ಇವತ್ತಿನ ದಿನನ ಇಲ್ಲಿಗೆ ಈ ತರ ಎಂಡ್ ಮಾಡಿದೆ.